ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಣ್ಣ ಟಿಪ್ಸ್ ನಿಮಗೆ ನಾನು ಕೊಡ್ತೀನಿ. ಏನು ಟಿಪ್ಸಪ್ಪ ಅದು? ಮಕ್ಕಳಿಗೆ ಹೊರ್ಗಡೆಯಿಂದ ಅಂಗಡಿ ತಿಂಡಿಗಳು ತಿಂತಾ ಇರ್ತಿರಲ್ಲ, ಬೇಕ್ರಿ ತಿಂಡಿ, ಅಂಗಡಿ ತಿಂಡಿ ಇದೆಲ್ಲ ತಿಂತಾ ಇರ್ತಿರಲ್ಲ ನೋಡಿ, ಕೊಡಿಸ್ತಾ ಇರ್ತಿರಲ್ಲ, ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಈಗ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕೆಲಸ ಮಾಡ್ಕೊಬಂದಾದಮೇಲೆ ನಮ್ಮ ಮಿಸ್ಸಸ್ ಕೆಲವು ತಿಂಡಿಗಳನ್ನ ಮಾಡಿರ್ತಾಳೆ ಮನೇಲಿ ಮಕ್ಳಿಗೋಸ್ಕರ, ಮತ್ತು ನಾನು ಬಂದ ಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡ್ತಾಳೆ. ಸೊ ಇದನ್ನು ಯಾವ ರೀತಿ ಮಾಡ್ತಾಳೆ ಅಂದರೆ, ಅಪ್ಪಟ ನಮ್ಮ ಕೊಬ್ಬರಿಯಿಂದ ತೆಗೆದಿದ್ದಂಥ ಗಾಣದಿಂದ ಎಣ್ಣೆ. ಸೊ ನಾವೇನು ಮಾಡ್ತೀವಿ ಅಂದರೆ, ಎರಡು ಟೈಪು ಮಾಡಿಸ್ತೀವಿ. ಒಂದು ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀವಿ. ಸ್ವಲ್ಪ ಸ್ವಲ್ಪ ಎರಡೂ ಬೇರೆ ಬೇರೆ ಟೇಸ್ಟು ಹೆಂಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ದೀವಿ. ತುಂಬ ಅದ್ಭುತವಾದಂಥ ಟೇಸ್ಟು ಇದರಲ್ಲಿದೆ. ದಯವಿಟ್ಟು ಸಾಧ್ಯ ಆದಷ್ಟು ನಮ್ಮ ಹಳ್ಳಿ ಜನಗಳಾಗಿರ್ಬೋದು, ನಮ್ಮ ಎಲ್ಲ ರೈತರು ಮಿತ್ರರು ಮತ್ತು ಮುಂದಿನ ಪೀಳಿಗೆ ಮಕ್ಕಳುಗಳಿಗೆ ಆದಷ್ಟು ಹೈಜಾನಿಕ್ ಫುಡ್ಗಳನ್ನು ಕೊಡಬೇಕು. ಇದು ಇದು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈ ಸತ್ಯವಾಗಲೂ ಇದನ್ನು ನೀವು ಮಾಡಲಿಲ್ಲ ಅಂದರೆ ಮುಂದೆ ಭಯಾನಕವಾದಂಥ ಕಾಯಿಲೆಗಳಿಗೆ ಮಕ್ಕಳುಗಳು ತುತ್ತಾಗ್ತವೆ. ಸೊ ಯಾಕೆ ಅಂದರೆ, ಯಾವ ಎಣ್ಣೆ ಎಲ್ಲಿ ತಯಾರಾಗುತ್ತೆ, ಅದರದ್ದು ಈ ಮ್ಯಾನುಫ್ಯಾಕ್ಚರ್ ಯಾವ ಥರ ಆಗುತ್ತೆ ಅದರದ್ದು ಯಾರಿಗೂ ಗೊತ್ತಾಗಲ್ಲ. ಸೊ ಅದನ್ನು ಬಂತು ತಗೋತಾದ್ರೆ ಎಲ್ಲ ತಿಂತಾದರೆ ನಾವ್ಯಾಕೆ ತಿನ್ನಬಾರ್ದು ಅಂತ ಒಂದು ಅಸಹಾಯತನದಿಂದ ಏನಾದ್ರು ಮಾಡಿದ್ರೆ, ಸತ್ಯವಾಗಲೂ ಹೇಳ್ತೀನಿ, ಗಂಭೀರವಾದಂಥ ಕಾಯಿಲೆಗಳಿಗೆ ನೀವು ತುತ್ತಾಗಬೇಕಾಗುತ್ತೆ. ನೀವು ದುಡ್ಡು ಕೊಟ್ಟು ಎಣ್ಣೆ ತೊಗೊಂಡು ತಿನ್ನೋದು ಅಲ್ದೇ, ಆ ಎಣ್ಣೆ ತಿಂದಾದ್ಮೇಲೆ ಅದಕ್ಕೆ ಇನ್ಸೂರೆನ್ಸ್ ದುಡ್ಡು ಕಟ್ಟಂಗೆ ಒಂದು 50 ವರ್ಷ 60 ವರ್ಷ ಆದಮೇಲೆ ಡೆಪಾಸಿಟ್ ಇಡಬೇಕಾಗುತ್ತೆ ಆಸ್ಪತ್ರೆಗಳಿಗೆ. ನೀವೇ ದುಡ್ಡ ತೊಗೊಂಡೋಗಿ ಕೊಟ್ಬಿಡ್ಬೇಕಾಗುತ್ತೆ ಅವ್ರಿಗೆ. ಆ ಲೆಕ್ಕಾಚಾರದಲ್ಲಿ ಈ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಸೊ ನೋಡಿ, ಒಂದು ನಾಟಿ ಹಸು ಇಟ್ಕೊಂಡ್ರೆ ಎಷ್ಟೆಲ್ಲ ಬೆನಿಫಿಟ್ ಇದೆ, ಇಷ್ಟೊಂದೆಲ್ಲ ಅನುಕೂಲ ಇದೆ. ಮತ್ತು ಒಂದು ಕಲ್ಚರ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ಬೋದು. ಈಗ ಸಣ್ಣದಾಗಿ ಒಂದು ಸಿಂಪಲಾಗಿ ಒಂದು ವಿಡಿಯೋ ತೋರಿಸ್ತೀನಿ. ನಾನು ಜಮೀನಿಂದ ಬಂದ ಮೇಲೆ ಒಂದು 6 ಗಂಟೆಗೆ ಬರ್ತೀನಿ ನನ್ನ ತೋಟದಿಂದ. ಬಂದ ಮೇಲೆ ನಾನು ಏನು ಸ್ನ್ಯಾಕ್ಸ್ ತೊಗೊಳ್ತೀನಿ, ನಮ್ಮ ಮಕ್ಳಿಗೆ ಏನು ತಿಂತವೆ ಅನ್ನೋದು ಒಂದು ಸಣ್ಣ ವೀಡಿಯೋನ ನಿಮಗೆ ಮಾಡಿರೋಂಥದ್ದನ್ನ ತೋರಿಸ್ತೀವಿ. ಇದು ಮನೆಯಲ್ಲಿ ದಿನನಿತ್ಯ ಮಾಡ್ಕೋಬೋದಂಥ ತಿಂಡಿ ತಿನಿಸುಗಳು. ಮತ್ತು ಹೊರಗಡೆಯಿಂದ ಏನೂ ತಿನ್ನಬಾರ್ದು. ಮನೆಯಿಂದ ಈಗ ಹಸು ಮೇಯಿಸ್ಕೊಂಡು ನಾನು ಬಂದೆ, ಹಾಲು ಕಾಯಿಸ್ಕೊಟ್ರು, ಬೆಲ್ಲ ಹಾಕಿ ಅಪ್ಪಟ ನಮ್ಮ ಸಾವಯವವಾಗಿ ಬೆಳೆದಂಥ ಬೆಲ್ಲ, ಕೊಬ್ಬಿಂದ ಬೆಳೆದಂಥ ಬೆಲ್ಲ ತುಂಬ ಟೇಸ್ಟ್ ಇರುತ್ತೆ. ಮಂಡ್ಯದಿಂದ ತರಿಸ್ಕೊಳ್ತೀನಿ ನಾನು. ತುಂಬ ಜನ ರೈತರುಗಳು ಪರಿಚಯ ಇದ್ದಾರೆ ನನಗೆ. ಅವರು ಅದ್ಭುತವಾದಂಥ ಟೇಸ್ಟನ್ನು ಆ ಕೊಬ್ಬು ಅದ್ಭುತವಾಗಿ ಬೆಳೀತಾರೆ. ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಆಧಾರಿತವಾದಂಥ ಬೆಳೆಯುವಂಥ ಕಬ್ಬುಗಳು. ಸುಮಾರು 30 ವರ್ಷ 25 ವರ್ಷದಿಂದ ಈ ವ್ಯವಸಾಯದಲ್ಲಿ ಇದ್ದಾರೆ ಅವರೆಲ್ಲ. ಒಬ್ಬರು ಮಂಜಣ್ಣ, ಇನ್ನೊಬ್ಬರು ಸೋಮಣ್ಣ ಅಂತ, ಇನ್ನೊಬ್ಬರು ಚಂದನ್ಗೌಡರು, ಈ ಥರ ಎಲ್ಲ ತುಂಬ ಜನ ಇದ್ದಾರೆ ಸುಭಾಷ್ ಪಾಳೇಕರ್ ಕೃಷಿ ಮಾಡ್ತಾರವರು. ಅವ್ರನ್ನ ಕಾಂಟೆಂಟ್ ಅಂದರೆ ಅವ್ರನ್ನ ಸಂಪರ್ಕದಲ್ಲಿದ್ದೀನಿ ನಾನು. ಅವ್ರ ಸಂಪರ್ಕದಲ್ಲಿ ನಾನು ಈ ಕಬ್ಬನ್ನು ಬೆಲ್ಲನ ತರಿಸ್ಕೊಂಡು ಅದನ್ನು ಹೆಚ್ಚು ಕಡಿಮೆ ಒಂದು 2 ತಿಂಗಳು 3 ತಿಂಗಳು ಯೂಸ್ ಮಾಡ್ತೀವಿ. ಒಂದು 3 ತಿಂಗಳಿಗಾಗಂಗೆ ತರಿಸ್ಕೊತೀವಿ. 30 kg 20 kg 25 kg ಈ ಥರ ತರಿಸ್ಕೊತಾ ಇರ್ತೀವಿ. ಸುಮಾರು ನಮಗೆ 6-7 ತಿಂಗಳು ಗಂಟ ಬರುತ್ತೆ ಬೆಲ್ಲ. ಅದು ಫರ್ kg ನಮಗೆ 85 ರುಪೀಸಿಂದ 80 ರುಪೀಸ್ ಇರುತ್ತೆ. ಯಾರಿಗಾದರೂ ಬೇಕಾದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ನನ್ನ ಟ್ರೈ ಮಾಡಿ. ಖಂಡಿತ ನಾನು ಅವ್ರ ನಂಬರ್ ಕೊಡ್ತೀನಿ. ಡೈರೆಕ್ಟ್ ನೀವು ತಗೊಳ್ಳಿ ಅವ್ರ ಹತ್ರ. ತುಂಬ ಅದ್ಭುತವಾದಂಥ ಬೆಲ್ಲ ಕೊಡ್ತಾರೆ. ಬಟ್ ಬಿಫೋರ್ 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡಬೇಕು, ತಕ್ಷಣ ಸಿಗಲ್ಲ. ನೀವು ಒಂದ್ಸಲಿ ತರಿಸ್ಕೊಂಡ್ರೆ ಒಂದು 2 ತಿಂಗಳು ಬಿಫೋರ್ ಅವ್ರಿಗೆ ಆರ್ಡ್ರ್ ಕೊಟ್ಟರೆ ತೆಗೆದು ಮಡಗಿರ್ತಾರೆ. ಸೊ ನಿಮಗೆ ನಾನು ಯಾವ ಥರ ಸ್ನ್ಯಾಕ್ಸು ಅದು ಯಾವ ಥರ ಮಾಡಿರ್ತಾರೆ ಅನ್ನೋದು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದೆ ಒಂದು ಲೋಟ ಹಾಲು, ದೇಸಿ ನಮ್ಮ ಹಳ್ಳಿಕಾರ್ ಹಸು ಹಾಲು ಇದು. ಸೊ ಇದು ಗೊತ್ತಿರಬೇಕೆಲ್ಲರಿಗೂ, ಅವಲಕ್ಕಿ. ಸೊ ಇದೆಲ್ಲ ಕೊಬ್ಬರಿ, ಸೊ ಕಡಲೆ ಬೀಜ ಹಾಕಿ ಇದು ಗಾಣದ ಎಣ್ಣೆಯಿಂದ ಹುರಿದಿರೋಂಥದ್ದು. ಇದು ಬುಲೋಟ್ ಮೆಣಸಿನ್ಕಾಯಿ, 1-2 ಗಿಡ ನಮ್ಮ ತೋಟದಲ್ಲಿ ಹಾಕಿರೋದು ನಿಮ್ಗೆ ತೋರಿಸ್ತೀನಿ ನಾನು. ಸೊ ಅದರಲ್ಲಿ ಬಂದಂಥ ಮೆಣಸಿನ್ಕಾಯಿ, ಅದನ್ನು ಬಜ್ಜಿ ಮಾಡಿರೋಂಥದ್ದು ತುಂಬ ಟೇಸ್ಟ್ ಇರುತ್ತದೆ. ಇದನ್ನು ಮಕ್ಳಿಗೆ ಮಾಡಿಕೊಡಿ. ಹೊರಗಡೆ ತಿಂಡಿಗಳನ್ನ ಆದಷ್ಟು ಕಡಿಮೆ ಮಾಡಿ. ನನ್ನ ಉದ್ದೇಶ ಇಷ್ಟೇ, ಎಲ್ಲರಿಗೂ ಒಳ್ಳೆ ಫುಡ್ಡು ಸಿಗಬೇಕು ಮತ್ತು ಮಕ್ಕಳುಗಳ ಆರೋಗ್ಯಗಳು ವೃದ್ಧಿ ಆಗಬೇಕು. ಮತ್ತು ಯಾಕಂದರೆ ಮಕ್ಳುಗಳಿಗೆ ಏನೂ ಗೊತ್ತಿಲ್ಲ, ನಾವೇನು ಕೊಡ್ತೀವಿ ಅದನ್ನು ತಿಂತವೆ. ನಾವು ಸಂಪಾದನೆ ಮಾಡೋದೇ ಮಕ್ಳಿಗೋಸ್ಕರ.
ಸೊ ದಯವಿಟ್ಟು ಮಕ್ಳುಗಳ್ಗೆ ಹೈಜಾನಿಕ್ ಫುಡ್ಗಳು ಕೊಡಿ. ಚಿಕ್ಕ ಚಿಕ್ಕ ಮಕ್ಳುಗಳಿದ್ದರೆ ಅವ್ರಿಗೆ ಅಂಗಡಿ ತಿಂಡಿಗಳು, ಬೇಕ್ರಿ ತಿಂಡಿಸ್ಗಳು, ಜ್ಯೂಸ್ಗಳು ಅವೆಲ್ಲಿ ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ಗಳಲ್ಲಿ ಇರುವಂಥ ಫುಡ್ಗಳನ್ನ ಆದಷ್ಟು ಕಡಿಮೆ ಮಾಡ್ಕೊ ಬನ್ನಿ. ಸೊ ಯಾಕಂದರೆ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ₹1 ಭಾಗದಲ್ಲಿ ಒಂದು ಪೈಸನ ಭಾಗದನ್ನು ನಾವು ನ್ಯಾಚುರಲಾಗಿ ಇವತ್ತು ಸಿಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಅದಕ್ಕೆ ನೀವು ನಮ್ಮ ಹಿಂದೆ ನೀವು ನೋಡ್ತಾ ಇರ್ಬೋದು, ಹಿಂದೆ ಸೀಗೆ ಪುಡಿ ಯೂಸ್ ಮಾಡ್ತಿದ್ದೋ, ಪುಡಿಗಳನ್ನ ಯೂಸ್ ಮಾಡ್ತಿದ್ದೋ, ಇದ್ಲುಗಳನ್ನ ಯೂಸ್ ಮಾಡ್ತಿದ್ದೋ, ಆಮೇಲೆ ಬೇವಿನ ಕಡ್ಡಿಗಳನ್ನ ಯೂಸ್ ಮಾಡ್ತಿದ್ದೋ. ಎಷ್ಟು ಎಲ್ಲ ಇತ್ತು, ಎಲ್ಲ ನಮ್ಮ ಹತ್ರನೇ ಇತ್ತು. ಬಟ್ ಇವಾಗ ಎಲ್ಲ ನಾವು ಶಾಂಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ, ಸೋಪ್ಗಳು ಯೂಸ್ ಮಾಡ್ತಾಯಿದ್ದೀವಿ, ಬಟ್ಟೆ ಸೋಪ್ಗಳು ಯೂಸ್ ಮಾಡ್ತಾಯಿದ್ದೀವಿ. ಇದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿಂದ ಹಿಡಿದು ಕೆಳಗಂಟ ಪೂರ್ತಿ ಕೆಮಿಕಲ್ ಆಗ್ಬಿಟ್ಟೈತೆ. ನೀವು ಹೆಂಗಾಗ್ತಿದೆ ಅಂದರೆ ಮನುಕುಲ ಇನ್ನು ಎಷ್ಟು ಏನಾಗ್ತಿದೆ ಅನ್ನೋದು ಒಂದು ಭಯ, ಆತಂಕದಲ್ಲಿ ಜೀವನ ಕಲಿಯುವಂಥ ಸ್ಥಿತಿ ಒಂದು ಉದ್ಭವವಾಗಿದೆ. ಇದಕ್ಕೆ ಒಂದು ಕಣಿವಾಣ ಅಂದರೆ ರೈತರು ಮಕ್ಕಳಾಗಿದ್ದರೆ, ಅಟ್ಲೀಸ್ಟ್ ನೀವು ರೈತರು, ನಿಮ್ಮ ಜಮೀನಿದ್ದರೆ ಕಂಪ್ಲೀಟಾಗಿ ಹೇಳ್ತೀನಿ ಕೇಳಿ. ಹಂತಂತವಾಗಿ ಒಂದೊಂದಾಗಿ ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಬನ್ನಿ. ಜಮೀನು ಮಾತ್ರ ನೈಸರ್ಗಿಕ ಕೃಷಿ ಮಾಡೋದಲ್ಲ, ಹಂಗೆ ಮನೆಯೂ ಕೂಡ ಅಳವಡಿಸ್ಕೋಬೇಕು. ಈಗ ನಾನು ಸಾಧ್ಯ ಆದಷ್ಟು ಗಾಣದ ಎಣ್ಣೆಗಳ್ನ ಯೂಸ್ ಮಾಡ್ತಾಯಿದ್ದೀನಿ, ಬಿಡಿಸ್ಕೊಳ್ತೀನಿ ನಾನೇ ಹೋಗಿ. ಎರಡನೇದು ಬಂದು ಹಾಲು ನಮ್ಮದೇ ಹಳ್ಳಿ ಕರಸು ಸಾಕಿದ್ದೀನಿ. ಆ ಹಾಲುಗಳು ನಾವೇ ಕರ್ಕೊಂಡು ನಾವೇ ಮನೆಯಲ್ಲಿ ಮಾಡಿಕೊಂಡು ಏನು ಬೇಕೋ ಅದನ್ನು ಹಾಲುಗಳಲ್ಲಿ ಉತ್ಪಾದನೆಗಳು ಏನೇನು ಮಾಡ್ಬೋದು ಮಾಡ್ಕೊಳ್ತೀವಿ. ಮೂರನೇದು ಸಕ್ಕರೆನ ಅವಾಯ್ಡ್ ಮಾಡಿದ್ದೀವಿ, ಮಂಡ್ಯದಿಂದ ಬೆಲ್ಲ ತರಿಸ್ಕೊಳ್ತೀನಿ. ಇನ್ನು ನಾಲ್ಕನೇದು ತಲೆಗೆ ಸೀಗೆ ಪುಡಿ, ಅಲ್ಲಿಗೆ ಇದ್ಲು ಮತ್ತು ಪುಡಿ ಅಂತ ಬರುತ್ತೆ, ಅದು ಮಾಡಿಕೊಂಡು ಉಜ್ಕೋತೀವಿ. ಆದಷ್ಟು ಚೆನ್ನಾಗಿದೆ, ಏನು ಕೆಟ್ಟದಾಗಿಲ್ಲ. ತುಂಬ ಚೆನ್ನಾಗಿ ನಾವು ಇಷ್ಟೆಲ್ಲ ಮಾಡಿಕೊಂಡು ನಾವು ಜೀವನ ಮಾಡ್ಬೋದು. ಏನು ಇದಕ್ಕೆಲ್ಲ ಸೋಂಬೇರಿತನ ಅಂದ್ಬಿಡಿ, 5 ನಿಮಿಷಕ್ಕೆ ಆಗುತ್ತೆ ಅಂದ್ಬಿಟ್ಟು ನೀವು ಹಾಕ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಹೇಳ್ತೀನಿ ಕೇಳಿ, ತುಂಬ ತೊಂದರೆಗಳ್ನ ಎದುರಿಸ್ಬೇಕಾಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಡಿಸೈಡ್ ಮಾಡಿ ಆಹಾರ ಪದ್ಧತಿಗಳ ಮಕ್ಕಳುಗಳಿಗೆ. ನಾವು ಎಲ್ಲ ಆಲ್ಮೋಸ್ಟು ಚಿಕ್ಕದ್ರಿಂದ ಒಳ್ಳೆ ತಿಂಡಿ ತಿಂತಿದ್ದೋ, ಮಧ್ಯದಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಕಲಬೆರಕೆಗಳಾಗಿದೆ. ನಾವೆಲ್ಲ ಅಟ್ಲೀಸ್ಟು ಈ ಶುಂಠಿ ಪೆಪ್ಪಿಮೆಂಟು, ಜಾಮೂನ್ ಅಂತ ಬರ್ತಿತ್ತು, ಅದು ಇದು ಗುಳ್ಳೆ ಪೆಪ್ಪಿ ಇವೆಲ್ಲ ತಿಂತಿದ್ದು, ನಿಂಬೆ ಹುಳಿ ಚಾಕ್ಲೇಟ್ಸ್ಗಳು ಇದೆಲ್ಲ ನಮಗೆ ಬರ್ತಿತ್ತು ಆಗ. ಯಾವಾಗ 90, 92, 93, ಆಮೇಲೆ 85, 90 ಒಳಗಡೆ ಮೇಲೆ ಯಾವಾಗ ಒಳಗಡೆ ಯಾರ್ಯಾರು ಹುಟ್ಟಿರ್ತಾರೆ ಅವರೆಲ್ಲ ನೋಡಿರ್ತಾರೆ ಬಾಲ್ಯದಲ್ಲಿ. ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲ ಫುಲ್ಲು ಪ್ಯಾಕಿಂಗ್, ಯಾರೋ ತಂದು ಹಾಕ್ತಾನೆ, ಎಲ್ಲೋ ಮಾಡಿರ್ತಾನೆ, ಅದು ಎಲ್ಲಿ ತಿಂತಾ ಇದ್ದೀವಿ ಏನು ಅನ್ನೋದೇ ಗೊತ್ತಿಲ್ಲ. ಸೊ ಎಲ್ಲ ತಿಂದು ಮಕ್ಳುಗಳ್ಗೆ ಹಲ್ಲುಗಳು, ಚಿಕ್ಕ ಮಕ್ಳುಗಳ್ಗೆ ಅಲ್ಲೇ ಇರೋಲ್ಲ, ಎಲ್ಲ ಉಳ್ಕಲಾಗಿರುತ್ತೆ, ಅಷ್ಟು ಡ್ಯಾಮೇಜ್ ಆಗಿರ್ತದೆ ಎಲ್ಲ ಮಕ್ಳದ್ದು. ಹುಷಾರಾಗಿ ಹ್ಯಾಂಡ್ಲು ಮಾಡಿ ಒಳ್ಳೆ ಫುಡ್ಡು, ಹೈಜಾನಿಕ್ ಫುಡ್ಗಳನ್ನ ಕೊಡಿ. ಭೂಮಿನ ನೈಸರ್ಗಿಕವಾಗಿ ಬದಲಾಯಿಸೋಕ್ಕಿಂತ ಹೆಚ್ಚಾಗಿ ಮನೆಯೂ ಕೂಡ, ಎರಡನ್ನೂ ಕೂಡ ನೈಸರ್ಗಿಕವಾಗಿ ಮಾಡ್ಕೊಂಡು ಹೋದ್ರೇ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗೋದು. ಇದು ರಿಸ್ಕ್ ತಗೋಬೇಕು. ಮನೆಯ ಯಜಮಾನ ಯಾರಿರ್ತಾರೆ ಅವ್ರು ರಿಸ್ಕ್ ತಗೊಂಡು ಹುಷಾರಾಗಿ ಮಕ್ಳುಗಳಿಗೆ ಹೇಳ್ತಾ ಬುದ್ಧಿನ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ಮನದ ಚಿಕ್ಕ ಮಕ್ಕಳಿದೆ. ನಮ್ಮ ಮಗನಿಗೆ ಒಂದು 4 ವರ್ಷ, ಮಗಳಿಗೆ ಒಂದು 7 ವರ್ಷ, ಇಬ್ಬರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಇದನ್ನೆಲ್ಲ ಒಂದೊಂದು ಹಂತವಾಗಿ ಮಾಡ್ಕೊಬರ್ತದೆ. ನಾನೇನು ಕುಬೇರ ಅಲ್ಲ, ಬಟ್ ಆರೋಗ್ಯ ಒಂದಿದ್ದರೆ ಅವನೇ ಕುಬೇರ, ನೆಮ್ಮದಿ ಒಂದಿದ್ದರೆ ಅವನೇ ಕುಬೇರ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.